ನೋಟಿಸ್ ಕೊಟ್ಟು ಅಂತ ಹೇಳೋರಂತ ಪಾಪ. ಅದೊಂದಿಗೆ ನಡೀತಾ ಇದೆ, ನಡೆಸಲಿ. ಇದಕ್ಕೆಲ್ಲ ಎದುರಲ್ಲ ಪಾಪ. ನಮ್ಮ ಡೆಪ್ಟಿ ಸಿ ಎಂ ಹೇಳೋರೆ, ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು, ಏನೋ ಪದ ಬಳಸವ್ರೆ, ಯಾರಿಗೂ ಎದರಲ್ಲ ಅಂತೇಳಿ. ನೀವು ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ. ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಸಾವಿರಾರು ಉದಾಹರಣೆ ಕೊಡಬಲ್ಲೆ, ಆದರೆ ಮಾತಾಡಾಗಿಲ್ಲ. ಇದೊಂದು ಭಾಗ. ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನಾನು ನಿಮ್ಮನ್ನು ಕೇಳೋದು, ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ? ತನಿಖೆ ನಿಮಗೆ ಮಾಡೋಕ್ಕೆ ಆದೇಶ ಮಾಡಾಯಿತು, ತನಿಖೆನೂ ಮಾಡಿದ್ದೀರಿ ನನ್ನ ಮೇಲೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್. ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ? ಈವನ್ 14/5/24 ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್. Then Honorable Supreme Court has directed listing of the matter in second week of July ಅಂದರು. ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನು ಸಲ್ಲಿಸಿಲ್ಲ? ನಾನೀಗೇನೋ ಮಂತ್ರಿ ಆಗಿರೋದು 2 ತಿಂಗಳ ಮುಂಚೆ. ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ SIT ಅವರು, ಸುಪ್ರೀಂ ಕೋರ್ಟು, ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ? ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು? ನಿಮ್ಮ ತನಿಖೆಗಳು ಏನೇ ಇದ್ದರೂ ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ. ಈಗ ಅದು ಎಂಥದೋ ಪಾಪ, ಯಾವುದೋ ಟಿ ವಿಲಿ 420 ನಿನ್ನ 420 ಕೆಲಸ ನಾನು ಮಾಡೋಕ್ಕಾಯ್ತದ? ಎಷ್ಟು ದಿವಸ ಬರ್ಕತ್ತೀಯ? ಬರ್ಕೊಳ್ಳಪ್ಪ, ದಿನ ಬೆಳಗಿನ ಸಾಯಂಕಾಲದವರೆಗೂ ಭಜನೆ ಮಾಡ್ಕೊಳ್ಳ. ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ, ಯಾವುದೇ ರೀತಿ ಐತರ ಘಟನೆಗಳಿಗೆ ಆಗಬೇಡಿ ಅಂತ. ಅದಿರಲಿ, ಇನ್ನೂ ಹೇಳ್ತೀನಿರಪ್ಪ, ಇನ್ನೂ ಭಾಳ ವಿಷಯ ಇದೆ. ಹಾಂ, ಯಾಕೆ ಕೊಟ್ಟಿರೋದು? ಯಾಕೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಹೇಳವ್ರೆ? ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದ್ದೀರಿ? ಸುಪ್ರೀಂ ಕೋರ್ಟ್ ಹೇಳಿರೋದು 2016ರಲ್ಲಿ 3 ತಿಂಗಳು ವರದಿ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳಿದ್ರು. ಕೋರ್ಟ್ ಮುಂದೆ ಹೋಗಿ, ಗವರ್ನರ್ ಮುಂದೆ ಹೋಗಿ ಅಂತ ಹೇಳಿದ್ರ? 2017ರಲ್ಲಿ 3 ತಿಂಗಳು ಕೊಟ್ಟಿರೋದು. ಇವತ್ತು 2024. ಇನ್ನೂ ಯಾತಕ್ಕೆ ಇಟ್ಕೊಂಡು ಕೂತಿದ್ದೀರಿ? ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ. ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ. ನಿಮ್ಗೆ ಹೇಳಬೇಕು ಅನ್ನೋದು, ಅವನು ಯಾರೋ ಎಂಥದಪ್ಪ, ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು, ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಷನ್ ತಗೋಬೋದು, ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ. ಈ ಕಂಪ್ನಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಎಲ್ಲ ಡಾಕ್ಯುಮೆಂಟ್ ಇಲ್ಲಿದೆ. ಇಲ್ಲಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಅವತ್ತಿನ ರಾಜ್ಯಪಾಲರು 2007 ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ. ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ, ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ರಲ್ಲ, ಅದರಲ್ಲಿ ಹೆಸರೇನಂತ ಬರೆದವ್ರೆ. ತನಿಖೆ ಮಾಡಿದ್ದೀರಾ ನೀವೆಲ್ಲ? ಏನೇನಿದೆ, ಏನೇನು ಫ್ರಾಡ್ ಆಗಿದೆ ಅವತ್ತಿದ್ದಿಲ್ಲೇ. ಅಲ್ಲಿ ಒಬ್ಬ ಅಧಿಕಾರಿ
20 ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ, ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ